ಹಾಯ್, ಗುಡ್ ಈವ್ನಿಂಗ್. ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SCB ರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ದಿನ ಕ್ಲಾಸಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ ಈ ಒಂದು ವಿಷಯ ಸಂಬಂಧಪಟ್ಟಂತೆ ಎನಿಮಲ್ಸ್, ಯಂಗ್ ಒನ್ಸ್ ಮತ್ತು ಅವುಗಳ ಹೋಮ್ಸ್ ಮತ್ತು ಅವುಗಳ ಧ್ವನಿಗಳು ಸೌಂಡ್ಸ್ ಅನ್ನು ತಿಳಿಯೋಣ. ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ಲಾಸು, ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡಬಾರ್ದು ಅಂತ ಹೇಳ್ತಾ, ಸೊ ಒಂದು ಕೋಟ್ ಇದೆ, ಲಿಸನ್ ಯಂಗ್ ಒನ್ಸ್, ಲರ್ನ್ ಹೋಮ್ಸ್ ಆ್ಯಂಡ್ ಹ್ಯಾವ್ ಫನ್ ವಿತ್ ಸೌಂಡ್ಸ್. ಸೊ ಸೌಂಡ್ಸ್ ಕೇಳ್ತಾ ಫನ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ಸೊ ಲೆಟ್ ಅಸ್ ಬಿಗಿನ್ ಅವರ್ ಕ್ಲಾಸ್. ನೋಡ್ರಿ, ಎಸ್, ಎನಿಮಲ್ಸ್, ಯಂಗ್ ಒನ್ಸ್ ಆ್ಯಂಡ್ ಹೋಮ್ಸ್, ಪ್ರಾಣಿಗಳು ಮತ್ತು ಅವುಗಳ ಮರಿಗಳಿಗೆ ನಾವು ಯಂಗ್ ಒನ್ಸ್ ಅಂತೀವಿ ಮತ್ತು ಅವುಗಳ ವಾಸಿಸುವ ಸ್ಥಳಕ್ಕೆ ಹೋಮ್ಸ್ ಅಂತ ಕರಿತೀವಿ. ಸೊ ಮೊದಲನೇ ಪ್ರಾಣಿ ನೀವು ನೋಡ್ತಾ ಇರ್ಬೋದು, ನಿಮಗೆ ಎಲ್ಲರಿಗೂ ಇದು ಫೇವ್ರೇಟ್ ಅಂತ ಅನ್ಕೋತಾ ಇದ್ದೀನಿ, ಕ್ಯಾಟ್ ಅಂತ ಇದೆ. ಸೊ ಕ್ಯಾಟ್ ದ ಯಂಗ್ ಒನ್ನು ಕಿಟನ್ ಅಂತ ಕರಿತೀವಿ. ಕ್ಯಾಟ್ ಯಂಗ್ ಒನ್ನು ಕಿಟನ್. ಹಾಗಾದರೆ ಎಲ್ಲಿ ವಾಸಿಸುತ್ತೆ? ದ ಹೋಮ್ ಆಫ್ ದ ಕ್ಯಾಟ್ ಈಸ್ ಕಾಲ್ಡ್ ಕೇಜ್. ದ ಹೋಮ್ ಆಫ್ ದ ಕ್ಯಾಟ್ ಈಸ್ ಕಾಲ್ಡ್ ಕೇಜ್. ನೀವು ನೋಡ್ತಾ ಇರ್ಬೋದು, ಇದು ಕೇಜ್ ಆಗಿದೆ. ಸೊ ಇವಾಗ ನೀವು ನೋಡಿದರೆ ಕ್ಯಾಟು, ಅದರ ಯಂಗ್ ಒನ್ನು ಕಿಟನ್ನು, ಅದರ ಹೋಮು ಕೇಜು. ನೆಕ್ಸ್ಟು ಅದರ ಸೌಂಡು ತಿಳ್ಕೊಳ್ಳೋಣ. ನೋಡ್ರಿ, ಕ್ಯಾಟ್ ಸೌಂಡು ಯಾವ ಥರ ಸೌಂಡ್ ಮಾಡ್ತೈತೆ ಅಂದರೆ ಮೇವ್ ಅಂತ ಸೌಂಡ್ ಮಾಡ್ತದೆ. ಕ್ಯಾಟ್ ಸೌಂಡ್ ಹೇಗಿದೆ? ಮೇವ್. ದ ಸೌಂಡ್ ಆಫ್ ದ ಕ್ಯಾಟ್ ಈಸ್ ಮೇವ್ ಅಂತ ಹೇಳ್ಬೋದು. ಈಗ ನಾವು ಆ ಸೌಂಡನ್ನು ಕೇಳೋಣ. ಕ್ಯಾಟ್ ಸೌಂಡು ಚೆನ್ನಾಗಿತ್ತಲ್ವ? ಎಸ್. ಈಗ ಎರಡನೇ ಪ್ರಾಣಿಯನ್ನು ತಿಳಿದುಕೊಳ್ಳೋಣ. ಡಾಗ್ ಇದೆ. ಏನು ಕಾಣಿಸ್ತಾ ಇದೆ? ಡಾಗ್. ದ ಯಂಗ್ ಒನ್ ಆಫ್ ದ ಡಾಗ್ ಈಸ್ ಕಾಲ್ಡ್ ಪಪ್ಪಿ. ಇವು ನಾಯಿ ಮರಿಗಳು. ಸೊ ಪಪ್ಪಿ ಅಂತ ಕರಿತೀವಿ. ಡಾಗ್, ಪಪ್ಪಿ. ಮತ್ತು ಅದರ ವಾಸಿಸುವ ಸ್ಥಳವನ್ನು, ನಾಯಿ ವಾಸಿಸುವ ಸ್ಥಳವನ್ನು ನಾವು ಇಂಗ್ಲೀಷ್ನಲ್ಲಿ ಕೆನಲ್ ಅಂತ ಕರಿತೀವಿ. ಹಾಗಾದರೆ ಡಾಗ್, ಪಪ್ಪಿ, ಯಂಗ್ ಒನ್ ಆಫ್ ದ ಡಾಗ್ ಈಸ್ ಪಪ್ಪಿ ಆ್ಯಂಡ್ ದ ಹೋಮ್ ಆಫ್ ದ ಡಾಗ್ ಈಸ್ ಕೆನಲ್ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ದ ಬ್ಯೂಟಿಫುಲ್ ಕೆನಲ್ ನಿಮ್ಮ ಕಾಣಿಸ್ತಾ ಇದೆ ನಿಮಗೆ. ಆ್ಯಂಡ್ ನಾವು ಸೌಂಡನ್ನು ಕೇಳಿಬರೋಣ ಬನ್ನಿ. ನೋಡ್ರಿ, ದ ಸೌಂಡ್ ಆಫ್ ದ ಡಾಗ್ ಈಸ್ ಬಾರ್ಕ್. ಸೊ ನಾಯಿ ಬೊಗಳುತ್ತದೆ. ಸೊ ಸೌಂಡ್ ಆಫ್ ದ ಡಾಗ್ ಈಸ್ ಬಾರ್ಕ್ ಅಂತ ಹೇಳ್ಬೋದು. ಹಾಗಾದರೆ ನಾಯಿ ಬೊಗಳುವ ಶಬ್ದವನ್ನು ನಾವು ಕೇಳೋಣ. ಎಸ್. ಎಸ್, ತುಂಬಾ ಚೆನ್ನಾಗಿ ಬೊಗಳುತ್ತು ನಾಯಿ. ನೋಡಿ, ಮೂರನೇ ಎನಿಮಲ್ ನೋಡೋಣ. ಲಾಯನ್ ಕಾಣಿಸ್ತಾ ಇದೆ. ಲಾಯನ್, ಹೌದಾ? ಲಾಯನ್ ಮತ್ತು ಅದರ ಮರಿ, ಸಿಂಹದ ಮರಿಗೆ ಏನಂತೀವಿ ನಾವು? ಕಬ್ ಅಂತೀವಿ. ಲಾಯನ್, ಕಬ್. ಸಿಂಹದ ಮರಿ, ಲಾಯನ್, ಕಬ್. ಹಾಗಾದರೆ ಅದರದ್ದು ಹೋಮ್ ಏನಂತ ಕರಿತೀವಿ? ಡೆನ್ ಅಂತ ಕರಿತೀವಿ. ಇದು ನೀವು ನೋಡ್ತಾ ಇರೋದು ಡೆನ್, ಸಿಂಹದ ವಾಸಸ್ಥಾನ, ಡೆನ್ ಅಂತ ಕರಿತೀವಿ. ಹಾಗಾದರೆ ಲಾಯನ್ ಸೌಂಡಿಗೆ ಏನಂತ ಕರಿತೀವಿ? ಲಾಯನ್ ಸೌಂಡಿಗೆ ರೋರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಸೌಂಡ್ ಆಫ್ ದ ಲಾಯನ್? ರೋರ್, ಗರ್ಜಿಸುತ್ತದೆ ಅಂತ ಹೇಳೋದು. ಹಾಗಾದರೆ ಸೌಂಡನ್ನು ಕೇಳ್ಕೊಂಬರೋಣ ಬನ್ನಿ. ಎಸ್. ಸೊ ನೆಕ್ಸ್ಟ್ ಎನಿಮಲ್ ನೋಡ್ರಿ, ಶೀಪ್ ಅಂದರೆ ಕುರಿ. ಇದು ಕಾಣಿಸ್ತಾ ಇರೋದು ಕುರಿ, ಇಲ್ಲಿ ಕಾಣಿಸ್ತಾ ಇರೋದು ಕುರಿಮರಿ. ಸೊ ನಾವು ಕುರಿಮರಿಗಳಿಗೆ ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಅಂದರೆ ಲ್ಯಾಂಬ್ ಅಂತ ಕರಿತೀವಿ. ಶೀಪ್, ಲ್ಯಾಂಬ್. ಹಾಗಾದರೆ ಶೀಪ್ ವಾಸಿಸುವ ಸ್ಥಳವನ್ನು, ಹೋಮ್ ಆಫ್ ದ ಶೀಪ್ ಈಸ್ ಕಾಲ್ಡ್ ಪೆನ್ ಅಂತ ಕರಿತೀವಿ. ಪೆನ್, ಇಟ್ ಈಸ್ ಅ ಹೋಮ್ ಆಫ್ ದ ಶೀಪ್. ಹಾಗಾದರೆ ಶೀಪ್ ಸೌಂಡ್ ಹಾಗಾದರೆ ಏನು? ಶೀಪ್ ಯಾವ ಥರ ಸೌಂಡ್ ಮಾಡುತ್ತೆ ಅಂದರೆ ನಾವು ಬ್ಲೀಟ್ ಅಂತ ಕರಿತೀವಿ. ಶೀಪ್ ಬ್ಲೀಟ್. ಹಾಗಾದರೆ ಸೌಂಡ್ ಕೇಳ್ಕೊಂಡು ಬರೋಣ. ಎಸ್. ಎಸ್, ನೀವು ಈಗ ಕೇಳಿದ್ದು ಶೀಪ್ ಸೌಂಡ್. ನೆಕ್ಸ್ಟು ನೋಡ್ರಿ, ಐದನೇ ಪ್ರಾಣಿ ನೋಡ್ರಿ, ಎಲಿಫೆಂಟ್. ಸೊ ಆನೆ, ನಿಮಗೆಲ್ಲರಿಗೂ ಗೊತ್ತಾಗಿದೆ, ಈ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಸೊ ಅದರ ಒಂದು ಆನೆ ಮರಿಯನ್ನು ನೀವು ನೋಡ್ತಾ ಇರ್ಬೋದು. ಅದಕ್ಕೆ ಬೇಬಿ ಎಲಿಫೆಂಟ್ ಅಂತ ಕರಿತೀವಿ. ಆನೆ ಎಲಿಫೆಂಟ್, ಆನೆ ಮರಿ, ಬೇಬಿ ಎಲಿಫೆಂಟ್. ಸೊ ಇದು ಹೋಮ್ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಫಾರೆಸ್ಟಲ್ಲಿ ಅಥವಾ ಜಂಗಲಲ್ಲಿ ಕಂಡುಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಫಾರೆಸ್ಟಲ್ಲಿ ಕಂಡುಬರುತ್ತೆ. ಹಾಗಾದರೆ ಆನೆ ಒಂದು ಧ್ವನಿಗೆ ಏನಂತ ಕರಿತೀವಿ? ನಾವು ಕೇಳಿರ್ಬೋದು, ಆನೆಯ ಧ್ವನಿಗೆ ನಾವು ಇಂಗ್ಲೀಷ್ನಲ್ಲಿ ಟ್ರಂಪೆಟ್ ಅಂತ ಕರಿತೀವಿ. ಸಾಕಷ್ಟು ಎಕ್ಸಾಮ್ಸಲ್ಲಿ ಇದನ್ನು ಕೇಳಿದ್ದಾರೆ, ದ ಸೌಂಡ್ ಆಫ್ ದ ಎಲಿಫೆಂಟ್ ಅಂತ ಕೇಳಿದ್ದಾರೆ. ಹಾಗಾದರೆ ಆನೆ ಸೌಂಡನ್ನು ಕೂಡ ಕೇಳಿಬರೋಣ.
ತುಂಬ ಜೋಶಲ್ಲಿ ಇತ್ತು ಆನೆ. ಇವಾಗ ನೆಕ್ಸ್ಟು ನಿಮಗೆ ಅಚ್ಚುಮೆಚ್ಚಿನ ಪ್ರಾಣಿ ಯಾವುದಂದರೆ ಪಿಗ್. ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ಪಿಗ್. ಆಮೇಲೆ ಇಲ್ಲಿ ಹಂದಿ ಮರಿಗಳು ಕಾಣಿಸ್ತಾ ಇದೆ. ಹೌದಾ, ಹಂದಿ ಮರಿಗಳಿಗೆ ನಾವು ಪಿಗ್ಲೆಟ್ ಅಂತ ಕರಿತೀವಿ. ಸೊ ನಿಮಗೆಲ್ಲ ಇವು ಭಾಳ ಇಷ್ಟ, ಇವು ಹಂದಿ ಮರಿ. ಇಟ್ ಈಸ್ ಅ ಫ್ಯಾಮಿಲಿಯರಿ ಟು ಯು. ಇದು ಎಲ್ಲಿರುತ್ತೆಪ್ಪ ಅಂದರೆ, ನಾವು ಪಿಗ್ ವಾಸಿಸುವ ಸ್ಥಳವನ್ನು ಹೋಮ್ ಆಫ್ ದ ಪಿಗ್ ಈಸ್ ಕಾಲ್ಡ್ ಆ್ಯಸ್ ಸ್ಟೈ ಅಂತ ಕರಿತೀವಿ. ಇದು ಈ ಥರ ಸ್ಟೈ ಇರುತ್ತೆ. ಹಾಗಾದರೆ ಫಿಗ್ ಸೌಂಡ್ ಏನು? ನಿಮ್ಮ ಫ್ರೆಂಡ್ ಹೆಂಗೆ ಸೌಂಡ್ ಮಾಡ್ತದೆ? ಓಯಿಂಕ್ ಓಯಿಂಕ್ ಅಂತೇಳಿ. ಸೊ ಏನಂತ ಕರಿತೀವಿ? ಓಯಿಂಕ್ ಓಯಿಂಕ್. ಇದನ್ನು ಕೇಳೋದು ಮಾತ್ರ ಅಲ್ಲ, ನಾವು ಈ ಸೌಂಡ್ ಮಾಡೋದನ್ನು ನೋಡಿ ಬರೋಣ. ಎಸ್, ಎಷ್ಟು ಚೆನ್ನಾಗಿತ್ತು ಹಂದಿ ಸೌಂಡ್ ಕೂಡ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ನೋಡ್ರಿ, 7ನೇ ಒಂದು ಎನ್ಮಲ್ ನೋಡ್ರಿ, ಡೀರ್, ಜಿಂಕೆ. ಇದು ಜಿಂಕೆ ಮರಿಗೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂದ್ರೆ ಫಾನ್ ಅಂತ ಕರಿತೀವಿ. ಡೀರ ಫಾನ್. ಹಾಗಾದರೆ ಇದು ವಾಸಿಸುವ ಸ್ಥಳದ ಹೋಮ್ ಆಫ್ ದ ಡೀರ್ ಈಸ್ ಗ್ರಾಸ್ಲ್ಯಾಂಡ್. ಹುಲ್ಲಿನಲ್ಲಿ ವಾಸ ಮಾಡ್ತದೆ. ಹಾಗಾಗಿ ಹುಲ್ಲು ಮೈದಾನದಲ್ಲಿ ಇದು ಜಾಸ್ತಿ ಕಂಡುಬರೋದ್ರಿಂದ ಗ್ರಾಸ್ಲ್ಯಾಂಡ್ ಈಸ್ ದ ಹೋಮ್ ಆಫ್ ದಿ ಡೀರ್ ಅಂತ ಹೇಳ್ಬೋದು. ಹಾಗಾದರೆ ದ ಸೌಂಡ್ ಆಫ್ ದ ಡೀರ್ ಅಂದರೆ ಯಾವುದು? ಇದು ಯಾವ ಥರ ಸೌಂಡ್ ಮಾಡ್ತೈತೆ ಅಂದ್ರೆ ಗ್ರಂಟ್ ಅಂತ ಕರಿತೀವಿ. ಗ್ರಂಟ್ ಈಸ್ ದ ಸೌಂಡ್ ಆಫ್ ದ ಡೀರ್ ಅಂತ ಹೇಳ್ಬೋದು. ಹಾಗಾದರೆ ಗ್ರಂಟ್ ಹೇಗೆ ಸೌಂಡ್ ಮಾಡ್ತದೆ ಡೀರು? ಇಲ್ಲ, ಇಂಟ್ರೆಸ್ಟಿಂಗ್ ಅಲ್ವಾ? ಎಸ್, ನೋಡಿ ಬರೋಣ. ಹಾಗೆ ಕೇಳೋಣ ನೋಡ್ರಿ. ಎಸ್, ನೀವು ಇಲ್ಲಿ ತನಕ ಕೇಳಿದ್ದು ಡೀರ್ ಸೌಂಡು. ಈಗ ನೆಕ್ಸ್ಟ್ ಎನ್ಮಲ್ಲು ಕೌ ಮತ್ತು ಕಾಫ್. ಕೌ ಅಂದರೆ ಹಸು. ಹೌದಾ, ಆ ಹಸುವಿನ ಕರು ಅಂತ ಕರಿತೀವಿ ನಾವು. ಕಾಫ್ ಅಂದ್ರೆ ಏನು? ಕರು. ಎಲ್ ಬಿಕಮ್ ದ ಸೈಲೆಂಟ್ ಹಿಯರ್. ಕಾಫ್ ಅಂತ, CALF ಕಾಫ್ ಅಂದರೆ ಕರು. ಆಕಳು ಮತ್ತು ಕರು. ಹಾಗಾದರೆ ಹೋಮ್, ಅದಕ್ಕೆ ನಾವು ಕ್ಯಾಟಲ್ ಶೆಡ್ ಅಂತ ಕರಿತೀವಿ. ದನ ಕರುಗಳು ಇರುವಂತಹ ಒಂದು ಶೆಡ್, ಅಥವಾ ಕ್ಯಾಟಲ್ ಶೆಡ್ ಅಂತ ಕರಿತೀವಿ. ಹಾಗಾದರೆ ದ ಸೌಂಡ್ ಆಫ್ ದ ಕೌ ಈಸ್ ವಾಟ್? ಮೋ. ಏನಂತ ಒದರ್ತದ? ಮೋ ಅಂತ ಒದರ್ತದ. ಹಾಗಾದರೆ ಒದರೋದನ್ನು ನಾವು ಕೇಳಿ ಬರೋಣ. ಎಸ್, ಈಗ ಕೌ ಒದರೋದನ್ನು ನೀವು ಕೇಳಿದ್ರಿ. ನೆಕ್ಸ್ಟ್ ಎನ್ಮಲ್ಲು ಹಾರ್ಸ್ ನೋಡ್ರಿ. ಹಾರ್ಸು ಕುದುರೆ. ಅದರ ಒಂದು ಕುದುರೆ ಮರಿಗೆ ಇಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ? ಸೊ ಅದಕ್ಕೆ ನಾವು ಫೋಲ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಫೋಲ್ ಅಂತ ಕರಿತೀವಿ. ಹಾಗಾದರೆ ಈ ವಾಸಿಸುವ ಸ್ಥಳವನ್ನು ದ ಹೋಮ್ ಆಫ್ ದ ಹಾರ್ಸ್ ಈಸ್ ಕಾಲ್ಡ್ ಸ್ಟೇಬಲ್. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಸ್ಟೇಬಲ್ ಅಂತ ಅಂತೀವಿ. ಯಾರು ಕುದುರೆ ವಾಸಿಸುವ ಸ್ಥಳವನ್ನು ನೋಡಿಲ್ಲ ಅವರಿಲ್ಲೇ ನೋಡ್ಕೊಂಬಿಡಿ. ಹಾಗಾದರೆ ದ ಸೌಂಡ್ ಆಫ್ ದ ಹಾರ್ಸ್ ವಿಚಿತ್ರವಾಗಿರ್ತೈತಿ, ಅಂತ ಕೇಳಲು ಚಂದ ಅನಿಸುತ್ತೆ. ಯಾವುದಪ್ಪ ಅಂದರೆ ನೇ ಅಂತ ಕರಿತೀವಿ. ಏನಂತ ಕರಿತೀವಿ? ನೇ. ಹಾಗಾದರೆ ನಾನು ಸೌಂಡ್ ಮಾಡ್ದಂಗೆ ಮಾಡುತ್ತಾ? ಇಲ್ಲ, ಅದು ಹೆಂಗೆ ಸೌಂಡ್ ಮಾಡುತ್ತೆ ಅಂತ ನೀವೇ ಕೇಳಬೇಕು ಅದನ್ನು. ಎಸ್, ಇಲ್ಲಿ ತನಕ ನೀವು ಹಾರ್ಸ್ ಸೌಂಡ್ ಮಾಡೋದನ್ನು ಕೇಳಿದ್ರಿ. ಈಗ ನೆಕ್ಸ್ಟು ಅಷ್ಟೇ ಇಂಟ್ರೆಸ್ಟಿಂಗಿಂದ ನೆಕ್ಸ್ಟ್ ಎನಿಮಲ್ಸನ್ನು ನೋಡೋಣ. ಯಾವುದಪ್ಪ ಅಂದ್ರೆ ಕೋಳಿ. ನಿಮ್ಗೆ ಎಬ್ಬಿಸೋದೇ ಇದೆ, ಡೈಲಿ ಮಾರ್ನಿಂಗ್ ಕೋಳಿ ಶಬ್ದ ಕೇಳಿ ಹೇಳಿರ್ತೀರ, ಹೌದಲ್ವ? ಹಾಗಾದರೆ ಆ ಕೋಳಿ ಮರಿಗಳಿಗೆ ನೋಡ್ರಿ ಚಿಕ್ಸ್ ಅಂತೇನು ಏನಂತ ಕರಿತೀವಿ? ಚಿಕ್ ಅಂತ ಕರಿತೀವಿ. ಹಾಗಾದರೆ ಕೋಳಿ ವಾಸಿಸುವ ಸ್ಥಳಕ್ಕೆ ಕೂಪ್ ಅಂತ ಕರಿತೀವಿ. ದ ಹೋಮ್ ಆಫ್ ದ ಹೆನ್ ಈಸ್ ಕೂಪ್. ಇಲ್ಲಿ ಕಾಣಿಸ್ತಾ ಇದೆ ಕೂಪ್. ಈ ಥರ ಇರುತ್ತೆ. ಹೌದಾ, ಈ ಥರ ಇರುತ್ತೆ. ಹಾಗಾದರೆ ಕೋಳಿ ಹೆಂಗೆ ಸೌಂಡ್ ಮಾಡುತ್ತೆ? ಸೊ ಮಾಡಿರಿ ನೋಡೋಣ. ಎಸ್, ಭಾಳ ಚಂದ ಮಾಡತ್ತೀರಿ. ಹಾಗಾದರೆ ನಾವು ಕೂಡ ಒಂದು ಕೋಳಿ ಸೌಂಡನ್ನು ಕೇಳೇ ಬಿಡೋಣ. ಕ್ಲಕ್ಸ್. ದ ಸೌಂಡ್ ಆಫ್ ದ ಹೆನ್ ಕ್ಲಕ್ಸ್ ಅಂತ ಕರಿತೀವಿ. ಹಾಗಾದರೆ ಹೆಂಗೆ ಸೌಂಡ್ ಮಾಡುತ್ತೆ ನೋಡೋಣ. ಎಸ್, ಕೋಳಿ ಚೆನ್ನಾಗಿ ಕೂಗ್ತದ. ಇನ್ನು ಕಾಕನ್ನು ಕೂಡ ನೋಡೇ ಬಿಡೋಣ. ಕೋಳಿ ಕೂಗಿದ್ರೆ ಹುಂಜ ಕೂಗಲೇಬೇಕಲ್ವಾ? ಕಾಕ್. ಸೊ ಕಾಕ್ ಅಂದರೆ ಹುಂಜ. ಹೌದಾ, ಕಾಕಿಗೂ ಕೋಳಿಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೆಕ್ಸ್ಟು ಅದರ ಮರಿಗಳಿಗೂ ಕೂಡ ನಾವು ಏನಂತ ಕರಿತೀವಿ? ಚಿಕ್ ಅಂತಲೇ ಕರಿತೀವಿ. ಅದರ ವಾಸಿಸುವ ಸ್ಥಳವನ್ನು ಪೆನ್ ಅಂತ ಕರಿತೀವಿ. ಸೇಮ್ ಇದೆ, ಕಾಕು ಮತ್ತು ಹೆಣ್ಣು ಸೇಮ್ ಇದೆ. ಹಾಗಾದರೆ ಹುಂಜದ ಒಂದು ಸೌಂಡನ್ನು ಕೇಳೋಣ ಬರೀ. ಹುಂಜದ ಸೌಂಡಿಗೆ ಏನಂತ ಕರಿತೀವಿ ಅಂದರೆ ಇಂಗ್ಲೀಷ್ನಲ್ಲಿ ಕಾಕೆ ಡುಡಲ್ ಡೂ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಕೆ ಡುಡಲ್ ಡೂ. ಅದು ಹೆಂಗೆ ಸೌಂಡ್ ಮಾಡ್ತದೆ ಮತ್ತು ಹುಂಜ ನೋಡ್ಕೊಂಡು ಬರೋಣ. ಹಾಗಾದರೆ ಬನ್ನಿ. ಎಸ್, ನೀವು ಕೇಳಿದ್ದು ಹುಂಜದ ಒಂದು ಧ್ವನಿ. ಹಾಗಾದರೆ ನೆಕ್ಸ್ಟ್ ನೋಡೋಣ ಬರ್ಡ್.
ನೆಕ್ಸ್ಟ್ ಇರೋದು ಬರ್ಡ್. ಪಕ್ಷಿಗಳು ಹೇಗೆ ಸೌಂಡ್ ಮಾಡ್ತಾವು? ಪಕ್ಷಿಗಳ ಮರಿಗಳಿಗೆ ನಾವು ಏನಂತ ಕರಿತೀವಿ? ಪಕ್ಷಿ ಬರ್ಡ್, ಹೌದಾ? ಅವುಗಳ ಮರಿಗಳಿಗೆ ನಾವು ನೆಸ್ಟ್ಲಿಂಗ್ಸ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ನೆಸ್ಟ್ಲಿಂಗ್ ಅಂತ ಕರಿತೀವಿ ಇಂಗ್ಲೀಷ್ನಾಗ. ಇನ್ನು ಪಕ್ಷಿ ವಾಸಿಸುವ ಸ್ಥಳ ಗೊತ್ತೇ ಇದೆ, ಇದು ನೀವು ನೋಡ್ತಾ ಇರ್ಬೋದು. ಅದನ್ನು ತಂದು ಮನೇಲಿ ಇಟ್ಕೊಂಡಿರ್ತೀರ ಆಟ ಆಡೋಕ್ಕಂತೇಳಿ. ಸೊ ಇದಕ್ಕೆ ನಾವು ನೆಸ್ಟ್ ಅಂತ ಕರಿತೀವಿ. ದ ಹೋಮ್ ಆಫ್ ದ ಬರ್ಡ್ ಈಸ್ ಕಾಲ್ಡ್ ನೆಸ್ಟ್. ಹಾಗಾದರೆ ಈ ಹಕ್ಕಿಗಳು ಅಥವಾ ಪಕ್ಷಿಗಳು ಹೇಗೆ ಸೌಂಡ್ ಮಾಡ್ತಾವು? ಚಿರ್ಪ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ದ ಸೌಂಡ್ ಆಫ್ ದ ಬರ್ಡ್ ಈಸ್ ಚಿರ್ಪ್ ಅಂತ ಕರಿತೀವಿ. ಹಾಗಾದರೆ ಹೆಂಗೆ ಸೌಂಡ್ ಕೇಳೇ ಬಂದ್ಬಿಡೋಣ ನೋಡ್ರಿ. ಎಸ್, ಪಕ್ಷಿಗಳ ಒಂದು ಕಲರವ ಕೇಳಲು ಚಂದ. ನೆಕ್ಸ್ಟ್ ನೋಡ್ರಿ, ನಿಮ್ಮ ಬೆಸ್ಟ್ ಫ್ರೆಂಡ್ ಇವರು ಮಂಕಿ. ಸೊ ಮಂಕಿ ನೋಡ್ರಿ ನಿಮ್ಮ ಥರನೇ ಇದೆ. ಸೊ ಅದರ ಒಂದು ಮರಿಗೆ ಇನ್ಫ್ಯಾಂಟ್ಸ್ ಅಂತ ಕರಿತೀವಿ ನಾವು. ಮಂಕಿ ಮರಿಗೆ ಇನ್ಫ್ಯಾಂಟ್ ಅಂತ ಕರಿತೀವಿ. ಇದು ಎಲ್ಲಿ ಕಂಡು ಬರ್ತದೆ? ಇದು ವಾಸಿಸುವ ಸ್ಥಳ ದ ಹೋಮ್ ಆಫ್ ದ ಮಂಕಿ ಈಸ್ ಅ ಟ್ರೀ. ನಾವು ಟ್ರೀಯಲ್ಲೇ ಜಾಸ್ತಿ ನೋಡ್ಬರ್ಬೋದು, ಇದನ್ನು ಜಿಗಿತೈತಿ, ಹೌದಾ? ಹಾಗಾದರೆ ಇದ್ರ ಸೌಂಡ್ ಏನು? ಸೊ ನೋಡ್ರಿ, ಇದಕ್ಕೆ ಸೌಂಡ್ ಏನಿದೆ ಅಂದ್ರೆ ಚಾಟರ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಚಾಟರ್ ಅಂತ ಕರಿತೀವಿ. ಹಾಗಾದರೆ ಹೆಂಗೆ ಸೌಂಡ್ ಮಾಡ್ತದ, ನಿಮ್ಗೆ ಹೆಂಗೆ ಕರೀತದ ಅಂತ ನೋಡ್ಬರೋಣ. ಎಸ್, ಸೊ ಈಗ ಮಂಕಿ ಇಷ್ಟೊತ್ತನ ಕರಿತು, ಅದಕ್ಕೇನು ಬೇಕು ಅಂತ ಕೇಳ್ಕೊಂಬರಿ. ನೆಕ್ಸ್ಟ್ ಮತ್ತೊಂದು ಫ್ರೆಂಡ್ ಯಾವುದಪ್ಪ ಅಂದ್ರೆ ಡಾಂಕಿ. ಡಾಂಕಿ ಅಂದರೆ ಕತ್ತೆ. ಸೊ ಕತ್ತೆ ಮರಿಗೆ ನಾವು ಮೂಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೂಲ್ ಅಂತ ಕರಿತೀವಿ. ಹಾಗಾದರೆ ಕತ್ತೆ ವಾಸಿಸುವ ಸ್ಥಳದ ಹೋಮ್ ಆಫ್ ದ ಡಾಂಕಿ ಈಸ್ ಸ್ಟೇಬಲ್. ಹಾಗಾದರೆ ಕತ್ತೆ ಒದರುವ ಧ್ವನಿಯನ್ನು ದ ಸೌಂಡ್ ಆಫ್ ದ ಡಾಂಕಿ ಈಸ್ ಕಾಲ್ಡ್ ಬ್ರೇ. ಏನಂತ ಕರಿತೀವಿ? ಬ್ರೇ ಅಂತ ಕರಿತೀವಿ. ಹಾಗಾದರೆ ಸೌಂಡನ್ನು ಕೇಳ್ಕೊಂಬರೋಣ ಬರೀ. ಕತ್ತೆ ಸೌಂಡು ಬೈತಿರ್ತಾರಲ್ವ ಏ ಕತ್ತೆ ಅಂತೇಳಿ. ಸೊ ಆ ಕತ್ತೆ ಸೌಂಡ್ ಹೆಂಗೆ ಮಾಡ್ತದಂತ ನೋಡ್ಕೊಂಬರೋಣ. ನೀವು ಕೇಳಿದ್ದು ಕತ್ತೆ ಸೌಂಡ್. ಈಗ ನೆಕ್ಸ್ಟ್ ಪ್ರಾಣಿ ಯಾವುದು? ಸ್ನೇಕ್, ಹೌದಾ? ಇದು ಹಾವು, ನೋಡಿರ್ತೀರ ಹಾವು. ಮತ್ತು ಆ ಹಾವುಗಳ ಮರಿಗಳಿಗೆ ಸ್ನೇಕ್ಲೆಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ನೇಕ್ಲೆಟ್ಸ್. ನೋಡ್ರಿ ಎಷ್ಟು ಚಂದ ಅದಾವು, ನೋಡ್ರಿ ಏನು ಮಾಡೋದಿಲ್ಲ ಅವು, ಭಾಳ ಚಂದ ಇರ್ತಾವೆ. ಮತ್ತು ಹಾವುಗಳ ಒಂದು ಹೋಮ್ ವಾಸಸ್ಥಳಕ್ಕೆ ನಾವು ಏನಂತ ಕರಿತೀವಿ? ಬರೋ ಅಂತ ಕರಿತೀವಿ. ಏನಂತ ಕರಿತೀವಿ? ಬರೋ. ಹಾವಿನ ಹುತ್ತ ನೋಡಿರ್ಬೋದು, ನಾವು ಬರೋ ಅಂತ ಕರಿತೀವಿ. ಬರೋ ಇಸ್ ದ ಹೋಮ್ ಆಫ್ ದಿ ಸ್ನೇಕ್ ಅಂತ ಹೇಳ್ಬೋದು. ಹಾಗಾದರೆ ದ ಸೌಂಡ್ ಆಫ್ ದ ಸ್ನೇಕ್ ಏನು? ಹಿಸ್ಸಸ್. ಸೊ ಯಾವ ಥರ ಸೌಂಡ್ ಮಾಡ್ತದ? ಹಿಸ್ಸಸ್. ಸೊ ನೀವು ಕೂಡ ಮಾಡಿರಿ. ಯಾವ ಥರ ಸೌಂಡ್ ಅಂದರೆ ಕೇಳ್ಕೊಂಡು ಮಾಡಿರಿ. ಇವಾಗ ನೋಡಿರಿ, ವಿಡಿಯೋ ನೋಡಿರಿ ಯಾವ ಥರ ಸೌಂಡ್ ಮಾಡುತ್ತೆ ಅಂತ. ಎಸ್, ನೀವು ನೋಡಿದ್ದು ಸ್ನೇಕ್ ಸೌಂಡ್ ಮಾಡೋದು, ಹಿಸ್ಸಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನು ಮಾಡಲು? ಬುಲ್ ಮತ್ತು ಕಾಫ್. ಬುಲ್ ಅಂದ್ರೆ ಹೋರಿ ಮತ್ತು ಹೋರಿ ಕರ, ಇದಕ್ಕೆ ಕಾಫ್ ಅಂತ ಕರಿತೀವಿ. ಸೇಮ್ ಆ್ಯಸ್ ಕೌ. ಇದಕ್ಕೂ ಕೂಡ ದ ಹೋಮ್ ಆಫ್ ದ ಬುಲ್ ಈಸ್ ಕ್ಯಾಟಲ್ ಶೆಡ್. ಹೀಗಾಗಿ ಸೇಮ್ ಪಿಕ್ಚರ್ ಇದೆ. ದ ಬುಲ್ಲು, ಕಾಫು ಮತ್ತು ಕ್ಯಾಟಲ್ ಶೆಡ್ಡು ಇದು ಕೂಡ ಸೇಮ್ ಸೌಂಡೇ ಮಾಡುತ್ತೆ. ಯಾವ ಥರ ಅಂದರೆ ಮೋ. ಏನಂತ ಕರಿತೀವಿ? ಮೋ ಅಂತ ಸೌಂಡ್ ಮಾಡುತ್ತೆ. ಹಾಗಾದರೆ ಮತ್ತೊಮ್ಮೆ ಹೋರಿ ಸೌಂಡ್ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಎಸ್, ಎಸ್. ಇವಾಗ ನೆಕ್ಸ್ಟ್ ನೋಡ್ತಾ ಇರೋದು 18ನೇ ಒಂದು ಪ್ರಾಣಿ ಗೂಸ್ ಅಂತ ಕರಿತೀವಿ, ಅಂದರೆ ಹೆಬ್ಬಾತು. ಸೊ ಹೆಬ್ಬಾತು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು. ಮತ್ತು ಅವುಗಳ ಮರಿಗಳು ಇಲ್ಲಿ ಕಾಣಿಸ್ತಾ ಇದೆ. ಗೋಸ್ಲಿಂಗ್ಸ್ ಅಂತ ಕರಿತೀವಿ ನಾವು. ಗೂಸ್, ಗೋಸ್ಲಿಂಗ್. ಮತ್ತು ಅದು ಕಂಡು ಬರೋದು ಎಲ್ಲಪ್ಪ ಅಂದರೆ ದ ಹೋಮ್ ಆಫ್ ದ ಗೂಸ್ ಈಸ್ ವಾಟರ್. ಸೊ ನೀರಿನಲ್ಲಿ ಕಂಡು ಬರುತ್ತೆ. ಹಾಗಾದರೆ ಇದರದ್ದು ಸೌಂಡ್ ಹೇಗೆ? ಹೆಬ್ಬಾತುವಿನ ಸೌಂಡ್ ಹೇಗೆ? ಸ್ಕ್ವ್ಯಾಕ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಏನಂತ ಕರಿತೀವಿ? ಸ್ಕ್ವ್ಯಾಕ್. ಹಾಗಾದರೆ ಹೆಂಗೆ ಸೌಂಡ್ ಮಾಡುತ್ತೆ? ಸೊ ಕೇಳಿ ಎಂಜಾಯ್ ಮಾಡೋಣ ಬರೀ. ಎಸ್, ಚಂದ ಇತ್ತಲ್ವ ಸೌಂಡು? ಎಸ್. ಈಗ ನೆಕ್ಸ್ಟು ನಮ್ಮ ದೇವದಾಸ್ ಪ್ರಾಣಿ ಯಾವುದಪ್ಪ ಅಂದರೆ ರ್ಯಾಬಿಟ್. ರ್ಯಾಬಿಟ್ ಮೊಲ, ಹೌದಾ? ಮೊಲ ಮತ್ತು ಮೊಲದ ಪ್ರಾಣಿಗೆ ಬನ್ನಿ ಅಂತ ಕರಿತೀವಿ. ರ್ಯಾಬಿಟ್ ಮೊಲ, ಬನ್ನಿ ಮೊಲದ ಮರಿ. ಹಾಗೂ ಇದು ವಾಸಿಸುವ ಹೋಮ್ ಯಾವುದಪ್ಪ ಅಂದ್ರೆ ಬರೋ. ಇದು ಕೂಡ ಬರೋದಲ್ಲೇ ಏನು ಮಾಡ್ತದ? ವಾಸ ಮಾಡ್ತದ. ಹಾಗಾದರೆ ದ ಸೌಂಡ್ ಆಫ್ ದ ರ್ಯಾಬಿಟ್ ಕೇಳಿರ್ಬೋದಾ? ಇದು ಕೂಡ ಗ್ರಂಟ್. ಸೌಂಡ್ ಆಫ್ ದ ರ್ಯಾಬಿಟ್ ಈಸ್ ಗ್ರಂಟ್. ಹಾಗಾದರೆ ಕ್ಯೂಟ್ ಮೊಲ ಹೇಗೆ ಸೌಂಡ್ ಮಾಡುತ್ತೆ ಅಂತ ನಾವು ಜಲ್ದಿ ನೋಡ್ಕೊಂಬರೋಣ ಬನ್ನಿ. ನೀವು
ಮೊಲ ಸೌಂಡ್ ಮಾಡೋದನ್ನು ನೋಡಿದ್ರಿ. ಈಗ ನೆಕ್ಸ್ಟ್ ಎನಿಮಲ್ಲು ಡಕ್ ಮತ್ತು ಡಕ್ಲಿಂಗ್. ಡಕ್ ಅಂದರೆ ಬಾತುಕೋಳಿ, ಹೌದಾ? ಇಲ್ಲೆಲ್ಲ ಡಕ್ಲಿಂಗ್ಸ್ ಅದಾವೆ. ಸೊ ಡಕ್ಲಿಂಗ್ಸ್ ನೀವು ನೋಡ್ತಾ ಇರ್ಬೋದು. ಇದು ಎಲ್ಲಿ ವಾಸ ಮಾಡುತ್ತೆ ಅಂದರೆ ವಾಟರಲ್ಲಿ ವಾಸ ಮಾಡುತ್ತೆ. ಹಾಗಾದರೆ ಇದ್ರ ಸೌಂಡ್ ಏನು? ಇದರ ಸೌಂಡು ಕ್ವ್ಯಾಕ್. ಇದ್ರ ಸೌಂಡ್ ಏನು? ಕ್ವ್ಯಾಕ್ ಅಂತ ಕರಿತೀವಿ. ಹಾಗಾದರೆ ನೋಡೋಣ, ಸೌಂಡ್ ಕೇಳೇ ಬಂದುಬಿಡೋಣ ಬರ್ರಿ. ಹಾಗಾದರೆ ನೋಡ್ರಿ, ಎಸ್, ಈಗ ಡಕ್ಕು ಎಷ್ಟು ಚೆಂದಾಗಿ ಕರಿತು ನೋಡ್ರಿ. ಈಗ ನೆಕ್ಸ್ಟು ಬಿ. ಬಿ ಅಂದರೆ ಜೇನುನೊಣ. ಇಲ್ಲಿ ಕಾಣಿಸ್ತಾ ಇರೋದು ಬಿ. ಹಾಗಾದರೆ ಜೇನುನೊಣದ ಒಂದು ಮರಿಗಳಿಗೆ ನಾವೇನಂತ ಕರಿತೀವಿ ಅಂದರೆ ಲಾರ್ವಾ ಅಂತ ಕರಿತೀವಿ. ಏನಂತ ಕರಿತೀವಿ? ಲಾರ್ವಾ. ಇಲ್ಲೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ, ಇವೆಲ್ಲ ಲಾರ್ವಾಸ್ ಇವು. ಸೊ ಇವೆಲ್ಲ ಲಾರ್ವಾಸು. ಹಾಗಾದರೆ ಜೇನು ವಾಸಿಸುವ ಸ್ಥಳವನ್ನು ನಾವು ಜೇನುಗೂಡು ಅಂತ ಕರಿತೀವಿ. ಅದನ್ನು ಇಂಗ್ಲೀಷ್ನಾಗ ಬಿಹೈವ್ ಅಂತ ಕರಿತೀವಿ. ಸೊ ಬಿಹೈವ್, ಇದಕ್ಕೆಲ್ಲ ನೀವು ಕಲ್ಲು ಹೊಡೆದು ಟ್ರೈ ಮಾಡಿರ್ತೀರ. ಸೊ ಇದೇ ಏನು? ಬಿಹೈವ್. ಸೊ ಬಿ ಮತ್ತು ಲಾರ್ವಾ, ಪ್ರಾಣಿ ಮತ್ತು ಅದರ ಎಂಗ್ವನ್. ಬಿ ಎಂಗ್ವನ್ ಲಾರ್ವಾ ಆಗುತ್ತೆ ಮತ್ತು ಅದರ ಹೋಮು ಬಿಹೈವ್ ಆಗುತ್ತೆ. ಹಾಗಾದರೆ ಇದ್ರ ಸೌಂಡು ಹೋಗಿ ಕೇಳಿಸ್ಕೊಂಡಿರೋ, ಕೈಯಾಗಿ ಹಿಡಿದು ಕೇಳಿಸ್ಕೋಬೇಕಲ್ವ ಜೇನುನ ನಾವು. ಹಾಗಾದರೆ ನೋಡ್ರಿ, ಅದಕ್ಕೆ ನಾವೇನಂತ ಕರಿತೀವಿ? ಬಜ್ ಅಂತ ಕರಿತೀವಿ. ಸೊ ಸೌಂಡ್ ಆಫ್ ದ ಬೀಸ್ ಬಜ್ ಅಥವಾ ಅಂಥೇಳಿ ಸೌಂಡ್ ಮಾಡ್ತದೆ. ಹಾಗಾದರೆ ಹೆಂಗೆ ಸೌಂಡ್ ಮಾಡ್ತಾನಂತ ನಾವು ಕೇಳಿಬರೋಣ ಬನ್ನಿ. ಎಸ್, ತುಂಬಾ ಭಾಳ ಚಂದ ಇರಿಟೇಟಿಂಗ್ ಸೌಂಡು. ನೆಕ್ಸ್ಟ್ ನೋಡ್ರಿ, 22ನೇ ಎನಿಮಲ್ ಗೋಟ್, ಆಡು. ಎಸ್, ಈಗ ನೀವು ನೋಡ್ತಾ ಇರೋದು ಇದು ಗೋಟ್, ಆಡು. ಆಡಿನ ಮರಿಗೆ ನಾವು ಕಿಡ್ ಅಂತ ಕರಿತೀವಿ. ಆಡಿನ ಮರಿಗೆ ಏನಂತ ಕರಿತೀವಿ? ಕಿಡ್ ಅಂತ ಕರಿತೀವಿ. KID ಕಿಡ್. ಹಾಗಾದರೆ ಆಡು ವಾಸಿಸುವ ಸ್ಥಳ, ದ ಹೋಮ್ ಆಫ್ ದ ಕಿಡ್ ಅಥವಾ ಗೋಟ್ ಏನು? ಪೆನ್ ಅಂತ ಕರಿತೀವಿ. ಇದು ಪೆನ್. ನೀವು ನೋಡ್ತಾ ಇರೋದು ಪೆನ್. ಹಾಗಾದರೆ ಈ ಗೋಟು ಹೇಗೆ ಸೌಂಡ್ ಮಾಡುತ್ತೆ? ದ ಸೌಂಡ್ ಆಫ್ ದ ಗೋಟ್ ಈಸ್ ಸೇಮ್ ಆ್ಯಸ್ ದ ಶೀಪ್. ಬ್ಲೀಟೇ ಇದರ ಸೌಂಡು. ಹಾಗಾದರೆ ಗೋಟ್ದು ಕೂಡ ಒಂದು ಸೌಂಡ್ ಕೇಳ್ಕೊಂಡು ಬಂದೇ ಬಿಡೋಣ ನೋಡ್ರಿ. ಎಸ್, ಇವಾಗ ನೆಕ್ಸ್ಟ್ ನೋಡ್ರಿ, ಮ್ಯಾನ್, ಮನುಷ್ಯ. ಸೊ ಮನುಷ್ಯನದ ಎಂಗ್ವನ್, ಅವನ ಮರಿಗೆ ಏನಂತ ಕರಿತೀವಿ ಅಂದರೆ ಚೈಲ್ಡ್ ಅಂತ ಕರಿತೀವಿ. ದ ಮ್ಯಾನ್, ಎಂಗ್ವನ್ ಆಫ್ ದ ಮ್ಯಾನ್ ಈಸ್ ಚೈಲ್ಡ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಷ್ಟು ಚಂದ ಕ್ಯೂಟ್ ಹುಡುಗರು ಅದಾರ ಇಲ್ಲಿ, ಅವರು ಚೈಲ್ಡ್ ಆಗಿದ್ದಾರೆ. ಸೊ ಅವರು ಒಂದು ವಾಸಿಸುವಂಥ ಸ್ಥಳ ಯಾವುದಪ್ಪ ಅಂದ್ರೆ ಹೌಸ್. ನೋಡ್ತಾ ಇರ್ಬೋದು, ಹೌಸ್. ಮ್ಯಾನ್, ಚೈಲ್ಡ್ ಮತ್ತು ಹೌಸ್. ಹಾಗಾದರೆ ದ ಸೌಂಡ್ ಆಫ್ ದ ಮ್ಯಾನ್ ಅಂದ್ರೇನು? ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಪೀಕ್ ಅಂತ ಕರಿತೀವಿ. ಹಾಗಾದರೆ ಸೌಂಡ್ ನಾನು ಮಾತಾಡ್ತಾ ಇರ್ಬೋದು ಅಥವಾ ನೀವು ಮಾತಾಡ್ತೀರಾ, ಅದಕ್ಕೆ ನಾವು ಸ್ಪೀಕ್ ಅಂತ ಕರಿತೀವಿ. ಆದರೂ ಕೂಡ ಎರಡು ಚಿಲ್ಡ್ರನ್ಸ್ಗಳು ಮಾತಾಡಿರುವಂಥ ಒಂದು ವಿಡಿಯೋದನ್ನು ನಾನು ತೋರಿಸ್ತಾ ಇದ್ದೀನಿ. ಹಾಗಾದರೆ ನೋಡ್ಕೊಂಬನ್ನಿ. ಕೇಳಿರೋದು ಕ್ಯೂಟ್ ಆ್ಯಂಡ್ ಸ್ವೀಟ್ ಚಿಲ್ಡ್ರನ್ಸ್ನ ಒಂದು ಧ್ವನಿಗಳು. ಹಾಗಾದರೆ ನೆಕ್ಸ್ಟ್ ಎನಿಮಲ್ ನೋಡ್ರಿ, ಮನುಷ್ಯನೂ ಕೂಡ ಒಂದು ಎನಿಮಲ್ಲೇ. ಹಾಗಾದರೆ ನೆಕ್ಸ್ಟ್ ಎನಿಮಲ್ ನೋಡ್ರಿ, ಇದು ಫಿಶ್ ಅಂದ್ರೆ ಮೀನು. ಅದರ ಮರಿಗೆ ನಾವೇನಂತ ಕರಿತೀವಿ? ಫಿಂಗರ್ಲಿಂಗ್ ಅಂತ ಕರಿತೀವಿ. ಫಿಶ್ ಫಿಂಗರ್ಲಿಂಗ್. ಇದು ವಾಸಿಸುವ ಸ್ಥಳ ವಾಟರ್. ಸೊ ಇದರ ಸೌಂಡು ಏನೂ ಇಲ್ಲಾಗಿ ಇದು ನೀರಲ್ಲಿ ಇರೋದ್ರಿಂದ ಸಾಕಷ್ಟು ಸೌಂಡ್ಗಳನ್ನು ಮಾಡ್ತಾರೆ ಅಂತ ರಿಸರ್ಚರು ಕೂಡ ಇದನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಹಾಗಾದರೆ ನೆಕ್ಸ್ಟ್ ಎನಿಮಲ್ ನೋಡೋಣ ಬನ್ನಿ, ಫ್ರಾಗ್. ಇಲ್ಲಿ ನೋಡ್ತಾ ಇರ್ಬೋದು, ಇದು ಫ್ರಾಗ್, ಹೌದಾ? ಫ್ರಾಗ್ ಅಂದ್ರೆ ಕಪ್ಪೆ ಮರಿಗೆ ನಾವು ಇಂಗ್ಲೀಷ್ನಾಗ ಏನಂತ ಕರಿತೀವಿ ಅಂದರೆ ಟ್ಯಾಡ್ಫೋಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ಯಾಡ್ಫೋಲ್ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಕಪ್ಪೆ ಮರಿಗಳು ಇದೇ ಥರ ಹುಟ್ಟಿರ್ತಾವೆ ಫಸ್ಟಿಗೆ. ಅದಾದಮೇಲೆ ದ ಹೋಮ್ ಆಫ್ ದ ಫ್ರಾಗ್ ಈಸ್ ವಾಟರ್ ಅಥವಾ ಲ್ಯಾಂಡ್. ಇವು ನೆಲದಲ್ಲಿ ಕೂಡ ವಾಸ ಮಾಡ್ತಾವೆ ಮತ್ತು ನೀರಿನಲ್ಲಿ ಕೂಡ ವಾಸ ಮಾಡ್ತಾವೆ. ಉಭಯವಾಸಿಗಳು ಅಂತ ಅರ್ಥ ಇವು. ಹಾಗಾದರೆ ಲಾಸ್ಟ್ ಎನಿಮಲ್ ನೋಡೋಣ ಬನ್ನಿ ಈ ಒಂದು ವಿಡಿಯೋದಲ್ಲಿ. ಸೌಂಡ್ ಮಾಡುತ್ತೆ. ದ ಸೌಂಡ್ ಆಫ್ ದ ಫ್ರಾಗ್ ಈಸ್ ಕಾಲ್ಡ್ ಕ್ರೋಕ್ ಅಂತ ಕರಿತೀವಿ. ಕ್ರೋಕ್. ಹಾಗಾದರೆ ಸೌಂಡ್
ಹೇಗಿದೆ ಅಂತ ನಾವು ತಿಳ್ಕೊಂಬರೋಣ ಬನ್ನಿ. ಹಾಗಾದರೆ ಕೊನೆಯ ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ. ಊಲ್ಫ್ ಅಂದರೆ ತೋಳ, ಇಲ್ಲಿ ಕಾಣಿಸ್ತಾ ಇದೆ ಊಲ್ಫ್. ಹಾಗಾದರೆ ಅದರ ಮರಿಗೆ ಏನಂತ ಕರಿತೀವಿ ಅಂದ್ರೆ ಪಪ್ ಅಂತ ಕರಿತೀವಿ. ಊಲ್ಫ್ ಪಪ್ ಅಂತ ಕರಿತೀವಿ. ಸೊ ಅದರ ವಾಸಿಸುವ ಸ್ಥಳ ದ ಕೇವ್ ಅಂತ ಕರಿತೀವಿ. ದ ಹೋಮ್ ಆಫ್ ದ ಊಲ್ಫ್ ಇಸ್ ಕೇವ್. ಹಾಗಾದರೆ ಅದರ ಸೌಂಡ್ ಹೇಗೆ? ಊಲ್ಫ್ ಸೌಂಡ್ ಹೇಗೆ ಅಂದರೆ ಹೌಲ್ ಅಂತ ಕರಿತೀವಿ. HOWL ಹೌಲ್ ಇಸ್ ದ ಸೌಂಡ್ ಆಫ್ ದ ಊಲ್ಫ್. ಹಾಗಾದರೆ ಹೆಂಗೆ ಸೌಂಡ್ ಮಾಡುತ್ತೆ ತಿಳ್ಕೊಂಬರೋಣ ಬನ್ನಿ. ಎಸ್, ಕೇಳಿದ್ದು ಊಲ್ಫ್ ಸೌಂಡು. ಹಾಗಾದರೆ ಇಲ್ಲಿ ತನಕ ನಾವು ಏನು ಮಾಡಿದ್ದೇವೆ ಅಂದ್ರೆ ಸುಮಾರು 26 ಪ್ರಾಣಿಗಳ ಒಂದು ಹೋಮ್ಸನ್ನು ಮತ್ತು ಎಂಗ್ವನ್ಸನ್ನು ಮತ್ತು ಸೌಂಡ್ಸನ್ನು ನಾವು ಡಿಟೇಲ್ ಆಗಿ ವಿಡಿಯೋ ಮೂಲಕ ಕಲಿತೇವೆ. ಹಾಗಾದರೆ ಈ ಒಂದು ಲಿಸ್ಟು ಇಲ್ಲಿ ನಾನು ಹಾಕಿದ್ದೇನೆ, ನೀವು ನೋಟ್ ಡೌನ್ ಮಾಡ್ಕೋಬೋದು. ಸೊ ಇಲ್ಲಿ ತನಕ ನನ್ನ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ, ಮತ್ತು ನಿಮ್ಮ ಒಂದು ಲೈಕ್ ಕೊಡ್ತಾ ನನಗೆ ಧನ್ಯವಾದಗಳನ್ನು ತಿಳಿಸಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಪುನಃ ಭೇಟಿಯಾಗೋಣ. ಇದು SCV 5 ಸ್ಟಾರ್ ಯೂಟ್ಯೂಬ್ ಚಾನಲ್.